ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪಿಂಪಲ್ಸ್ 3 ಡೇಸಲ್ಲೇ ಯಾವ ರೀತಿ ಹೋಗಿಸ್ಕೋಬೇಕು, ಯಾವ ಹೋಮ್ ರೆಮಿಡೀಸ್ ಮಾಡಿದ್ರೆ ಪಿಂಪಲ್ಸ್ ಹೋಗುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಅಲೋವೆರಾ ಜೆಲ್ ತಗೊಳ್ಳಿ. ಆಮೇಲೆ 4-5 ಲವಂಗನ ಪುಡಿಯಾಗೋ ಥರ ಫುಲ್ ನುಣ್ಣಗೆ ಮಾಡ್ಕೊಳ್ಳಿ. ಆಯಿಲಿ ಫೇಸವ್ರಿಗೆ ಜಾಸ್ತಿ ಪಿಂಪಲ್ಸ್ ಆಗುತ್ತೆ, ಅದಕ್ಕೆ ಅವರು 2 or 3 ಟೈಮ್ಸ್ ಫೇಸ್ ವಾಶ್ ಮಾಡಬೇಕು ಡೈಲಿ. ನೀವು ಮಲಗೋ ದಿಮ್ ಕವರ್ನೂ ಅಷ್ಟೇ ವೀಕ್ಲಿ ಒನ್ಸ್ ಚೇಂಜ್ ಮಾಡಬೇಕು, ಅದಕ್ಕೂ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತೆ. ಆಯಿಲ್ ಫೇಸರು ಮಿಸ್ ಮಾಡದೆ ಕಾಂಪ್ಯಾಕ್ಟ್ ಪೌಡ್ರು ಯೂಸ್ ಮಾಡಿ. ಇಲ್ಲಿ ಲವಂಗ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಮೇಲೆ ಅಲೋವೆರಾ ಜೆಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದನ್ನು ನೀವು ಮಲಗೋಕ್ಕೂ ಮುಂಚೆ ಮುಖ ತೊಳ್ಕೊಂಡು ಪೇಸ್ಟ್ ರೀತಿಯಾಗಿರುತ್ತಲ್ಲ, ಇದನ್ನು ಮುಖಕ್ಕೆಲ್ಲ ಹಚ್ಕೋಬೇಡಿ, ಮುಖ ಎಲ್ಲ ಉರಿಯುತ್ತೆ. ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೋ ಅಲ್ಲಿ ಮಾತ್ರ ಡಾಟ್ ಥರ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೋ ಅಲ್ಲಿ ಮಾತ್ರ ಇಟ್ಕೊಳ್ಳಿ. ಇದು 3 or 4 ಡೇಸಲ್ಲಿ ಪಿಂಪಲ್ಸ್ ಹೋಗುತ್ತೆ, ಒಣಗಿರೋ ಥರ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಇನ್ನೊಂದು ಹೋಮ್ ರೆಮಿಡೀಸ್ ಬಂದು, ಒಂದು ನಿಂಬೆಹಣ್ಣು ತೊಗೊಳ್ಳಿ. ನಿಂಬೆಹಣ್ಣು ಜೊತೆ ಸ್ವಲ್ಪ ತುಳಸಿ ಆದರೂ ಹಾಕ್ಕೋಬೋದು, ಪುದೀನ ಆದರೂ ಹಾಕ್ಕೋಬೋದು. ನಾನು ನಿಮಗಿಲ್ಲಿ ಪುದೀನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಪುದೀನನ ಪೇಸ್ಟ್ ರೀತಿ ಮಾಡಿಕೊಂಡು ನಿಂಬೆ ರಸದ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಫುಲ್ಲು ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ನೀವು ಮಲಗೋಕ್ಕೂ ಮುಂಚೆ ಹಚ್ಚಬೇಕು. ಮುಖ ತೊಳ್ಕೊಂಡೇ ಹಚ್ಕೊಳ್ಳಿ. ಇದನ್ನು ಮುಖಕ್ಕೆಲ್ಲ ಹಚ್ಕೋಬೋದು ನೀವು. ಇದು ಅಷ್ಟೇ 3 or 4 ಡೇಸಲ್ಲೇ ಪಿಂಪಲ್ಸ್ ಹೋಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಮಲಗೋ ದಿಮ್ ಕವರ್ನ ಆವಾಗವಾಗ ಚೇಂಜ್ ಮಾಡಿ, ಅದರಿಂದನೂ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತೆ. ಡ್ರೈ ಸ್ಕಿನ್ ಅವರಾಗಿರಲಿ, ಆಯಿಲಿ ಸ್ಕಿನ್ ಅವರಾಗಲಿ ಮಿಸ್ ಮಾಡದೆ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಬಿಸಿಲಿಗೆ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಸನ್ಸ್ಕ್ರೀಮ್ ಹಾಕ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.